ನಿಮ್ ಮಗಳು ಒಳ್ಳೆ ಡ್ಯಾನ್ಸರ್ ಅಂತೆ. ಹಾಗಾದ್ರೆ ಈ ಸಲ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ನಿಮ್ ಮಗಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಫಾರಂ ಫಿಲ್ಅಪ್ ಮಾಡಿದ್ ಮುಗಿದಿದ್ರೆ ಕ್ಲಾಸ್ಗೆ ಹೋಗ್ಬೋದು. ನನ್ನ ಮಗನೇ ಕ್ರಿಕೆಟ್ ಆಡ್ತೀಯ, ಮೊಬೈಲ್ ಕಳ್ಕೊಂಡು ಕ್ರಿಕೆಟ್ ಆಡ್ತೀಯ ಮಗನೇ. ಹುಷಾರು, ಫೋನ್ ಕಳ್ಕೊಬೇಡಿ. ಕ್ರಿಕೆಟ್ ಅದು ಇದು ಅಂದ್ರೆ ಕ್ರಿಕೆಟ್ ಆಡ್ತೀನ ಮಗನ, ಬ್ಯಾಟ್ ಹಿಡಿಯೋದ್ ಕಲಿ, ಫಸ್ಟ್ ಜಿಪ್ ಹಾಕಲೇ ನಡಿಲೆ. ಏನ್ ಕುಚಿಗೆ ತಿರ್ದೈತೇನೆ? ಅವ ಫೋನ್ ಕಳ್ಕೊಂಡು ನಿನಗ್ ಬುದ್ಧಿ ಹೇಳಕತ್ತಾನ್ಲೆ ಅವ. ಫ್ರಸ್ಟ್ರೇಷನ್ಲಿ ಅದು ತನಗ್ ತಾನೇ ಬುದ್ಧಿ ಹೇಳ್ಕೊಳತ್ತಾನ. ತನಗ್ ತಾನೇ ಬುದ್ಧಿ ಹೇಳ್ಕೊಳಕ ನಿನಗ್ ಯೂಸ್ ಮಾಡ್ಲಿಕತ್ತಾನ. ಅದೇನ್ ಕಿತ್ತು ಗುಡ್ಡೆ ಹಾಕಿದೆ ಅಂತ ಎಮ್ಮೆ ಮೇಲೆ ಕೂತು ಕುಣಿತಿದ್ಯಪ್ಪ? ಅದೇ ನೆನೆ ಟೆಸ್ಟ್ ಮುಗಿತಲ್ಲಪ್ಪ. ಫಿಸಿಕ್ಸ್ ಹೆಂಗ್ ಬರ್ದಿದ್ಯಪ್ಪ? ಅದೇ ಕೆಮಿಸ್ಟ್ರಿಕ್ಕಿಂತ ಚೆನ್ನಾಗ್ ಬರ್ದಿನ. ಓ ಕೆಮಿಸ್ಟ್ರಿ. ಮ್ಯಾಥಮೆಟಿಕ್ಸ್ ಗಿಂತ ಸೂಪರ್ ಆಗಿ ಬರ್ದಿನಪ್ಪ. ಮ್ಯಾಥ್ಸ್ ಫಿಸಿಕ್ಸ್ ಗಿಂತ ಚೆನ್ನಾಗಿ ಬರ್ದಿರ್ತೀಯ ಅಲ್ವಪ್ಪ? ಅಪ್ಪ ಬೆಂಕಿ ಅಪ್ಪ ಬೆಂಕಿ. ತೂ ಎಮ್ಮೆ ಅಂತಂದು ನೀನು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ರೌಂಡ್ ಹೊಡಿತಾ ಇದ್ರೆ ನಿನಗೆ ಬೀಳೋ ಮಾರ್ಕ್ಗಳೆಲ್ಲ ರೌಂಡ್ ರೌಂಡ್ ಆಗಿರ್ತವೆ. ನಿನ್ನ ವಯಸ್ಸಿಗೆ ಬೇರೆಯವರೆಲ್ಲ ಇಂಜಿನಿಯರಿಂಗ್ ಮುಗಿಸಿ ಜಾಬಲ್ಲಿ ಇರ್ತಿದ್ರು. ನೀನಿನ್ನು ಫಸ್ಟ್ ಒಳ್ಳೆ ಸತ್ತಿದ್ಯಾ? ಓ ನೋಡಕ್ಕಾಗಲ್ವಲ್ಲೋ, ಮಾರ್ಕ್ಸ್ ಒಳ್ಳೆ ಮೊಬೈಲ್ ನಂಬರ್ ತರ ಇದೆ. ಎಲ್ಲಾ ಸಬ್ಜೆಕ್ಟ್ ಸೇರಿನು 35 ಬಂದಿಲ್ವಲ್ಲೋ? ಅಪ್ಪ ಇಂತ ಸಣ್ಣ ಪಡೆದಕ್ಕೆಲ್ಲ ಡಿಸಪಾಯಿಂಟ್ ಅಂದ್ರೆ ಹೆಂಗಪ್ಪ? ನಮ್ಮ ಕುರುಕ್ಷೇತ್ರ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಹೇಳಿಲ್ವಾ, ಕರ್ಮ ಮಾಡು ಆದರೆ ಫಲ ಅಪೇಕ್ಷೆ ಮಾಡಬೇಡ ಅಂತ. ಕರ್ಮ ಕಾಂಡ ಅದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು. ಹೌದಾ? ಇರ್ಲಿ ಬಿಡಪ್ಪ, ನೆಕ್ಸ್ಟ್ ಟೈಮ್ ನೋಡು ಫಿಸಿಕ್ಸ್ ಅಲ್ಲಿ 100ಕ್ಕೆ 100 ಪಕ್ಕಾ ಫಿಕ್ಸ್, ನೋ ಡೌಟು. ಫಿಸಿಕ್ಸ್ ಇರೋದೇ 70ಕ್ಕೆ ಕಣೋ. ಅದೇ ಅಪ್ಪ, ಸಿಂಪಲ್ ಆಗಿ ನಿಂಗೆ ಅರ್ಥ ಆಗ್ಲಿ ಅಂತ ಹಂಗೆ ಹೇಳ್ದೆ ಅಷ್ಟೇ. ನೀನ್ ಹಾಳಾಗಿದ್ದಲ್ದೆ ಆ ಇಬ್ಬರನ್ನ ಹಾಳು ಮಾಡಿದ್ಯಲ್ಲೋ. ಬಂತು ನೋಡು ಫೋನು, ಅವ್ರದ್ದೇ ಇರ್ಬೇಕು. ಅಯ್ಯೋ ಹಾಳಾದವು. ಹಲೋ ಲೇ, ಅವ್ರ ಅಪ್ಪ ಅದನಲ್ಲಿ ಸಿಕ್ಕಿದೆ ಚಾನ್ಸ್, ಬೆಂಕಿ ಹಚ್ಚಲೇ. ಲೇ ವೆಂಕಟೇಶ, ನೀನ್ ಫೋನ್ ಕಳ್ಕೊಂಡ್ರೆ ವಿಷಯ ಮನ್ಯಾಗ ಹೇಳ್ಬೇಡ್ಲಿ. ಮೊನ್ನೆ ಪೇಪರ್ದಾಗ ಫೇಲ್ ಆಗಿದಿ, ನಿಮ್ಮ ಅಪ್ಪಗ್ ಗೊತ್ತಾಯ್ತು ಅಂದ್ರ ನಿನ್ನ ಹೊಡಿತಾನ ಮಗನ. ಹುಷಾರ್ಲಿ. ಸೂಪರ್ ಲೇ, ಅವ್ರ ಅಪ್ಪನ್ ಗುಮ್ತಾನ್ಲೆ ಅವನ. ನಿನ್ ಫೋನ್ ಎಲ್ಲಿ? ಫೋನ್ ಅಪ್ಪ. ಅಯ್ಯೋ ನನ್ ಎಕ್ಕಡ ಸಿಕ್ತ. ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜು ಆದರ್ಶ ಮತ್ತು ಶಿಸ್ತಿಗೆ ಹೆಸರುವಾಸಿಯಾಗಿದೆ. ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು, ನಿಯಮವನ್ನು ಮುರಿಯುವುದು, ಅಶಿಸ್ತು ಇದ್ಯಾವುದನ್ನು ನಾನು ಸಹಿಸೋದಿಲ್ಲ. ಅವ್ರ ಪಾಠ ಕಲಿ ಅಂದ್ರೆ ಅವ್ರ ಮಾತಾ ಕಲ್ತಿಯಲ್ಲ. ಮನೆಗೆ ಹೋಗ್ಬೇಕು. ನಮ್ಮ ಕಾಲೇಜು, ನಮ್ಮ ನಿಯಮ, ನಮ್ಮ ಧ್ಯೇಯ. ಮಕ್ಕಳೇ, ಇದನ್ನು ಪಾಲಿಸೋದು ಅಷ್ಟೇ ನಮ್ಮ ಕೆಲಸ. ನಿಮ್ಮ ಲೆಕ್ಚರರ್ಸ್ ಏನ ನೋಡ್ಲಿಕ್ಕತ್ತಾಳ? ಅಯ್ಯೋ ಸುಮ್ಮಾಕಿರಲೇ. ಟಿಕೆ ಬೋಸ್, ಆಕೆ ಪ್ರಿನ್ಸಿ ಮಗಳದಾಳ. ಒಳ್ಳೆ ಬೆಳೆ ತೆಗ್ದನವನು. ಅಲ್ಲ, ಅವಳು ಯಾವಾಗ ನಮ್ ಕಾಲೇಜಿಗೆ ಬಂದ್ಲು ಅಂತ? ಅಂಥದ್ದೆಲ್ಲ ಗೊತ್ತಾಗ್ಬೇಕು ಅಂದ್ರ ನಿಯತ್ತ ಕಾಲೇಜಿಗೆ ಬರ್ಬೇಕು ಪಾತಮ್ಮ. ನಮಗ್ ಅಷ್ಟೊಂದೆಲ್ಲ ಪುರ್ಸತಿಲ್ಲ ಐತಿ. ಅದು ಅಲ್ದೆ ಯಾಕೆ ನಮ್ ಕ್ಲಾಸೇ ಅಂತ. ಕ್ಲಾಸ್ ಅಲ್ಲಿ ನಾನು ಇವಳನ್ನ ನೋಡೇ ಇಲ್ಲ. ಆಹಾ ಲೇ ಹುಚ್ಚಮಂಗ್ಯ, ಇಡೀ ವಾರ ಕ್ಲಾಸ ನಮ್ಮನ್ನ ನೋಡಿಲ್ಲ. ಓ ಕರೆಕ್ಟ್. ಹೊರಡಿ, ನಿಮ್ ಕ್ಲಾಸ್ಗಳಿಗೆ ಹೊರಡಿ. ಮೊಬೈಲ್ ಕಳ್ಕೊಂಡ್ಬಿಟ್ಟೆ, ಸಿಕ್ಕಾಪಡೆ ಬೆಂಡತ ನಮ್ಮಪ್ಪ. ಏನ್ ನೋಡ್ತಿಯಲೇ ಹರಿ, ದೊಡ್ಕೊಂಡೆ ಪೇಪರ್ ಎತ್ತಲೇ ಲಗುನ.
ಈ ಪೇಪರ್ ಜೊತೆ ನಮ್ಮನ್ನ ನೋಡ್ಬಿಟ್ಲಂತ. ಅಯ್ಯೋ ನಿನ್ನಪ್ಪ ನೋಡಿದ್ಲು ಅಂದ್ರೆ ಮುಗಿತು ನಮ್ ಕತಿ. ಹೋಗೋರಪ್ಪಂಗೆ ಹೇಳ್ತಾಳ, ಆಮೇಲೆ ಕಾಲೇಜ್ ಇರಲಿ ಗೇಟ್ ಮುಟ್ಟಕ್ಕೆ ಬಿಡಂಗಿಲ್ಲ. ಅವಳಿಗೆ ಯಾಕೆ ಹಂಗೆ ಎದುರು ಸಾಯ್ತಿ? ನಾನೀಗ ಹೋಗಿ ಆಕಿ ಕಾಲು ಹಿಡಿದು ಗುಳಿಯೋ ಅಂತ ಹತ್ಬಿಡ್ಲಿ. ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಡೀಲ್ ಮಾಡ್ಕೊಂಡ್ಬಿಡ್ತೀನಿ. ತಗ ತಿರ್ಗಾ ಬಂದ್ತಾಳು. ಹಾಯ್, ಐ ವೆಂಕಿ ವೆಂಕಟೇಶ್. ನಮ್ ಕ್ಲಾಸ್ ಟೀಚರು ಭಯಂಕರ ಮೆಂಟ್ಲು. ಮಾರ್ಕ್ಸ್ ಏನಾದ್ರು ಕಡಿಮೆ ಬಂದ್ರೆ ಕ್ಲಾಸಲ್ಲಿ ಎಲ್ಲರ ಮುಂದೆ ಉಗ್ದಾಕ್ಬಿಡ್ತಾಳೆ. ಹೋಗ್ಲಿ ಬಿಡು, ಕ್ಲಾಸ್ನ ಬಂಕ್ ಮಾಡೋಣ ಅಂದ್ರೆ ಪೇಪರ್ ಮನೆಗೆ ಕಲ್ಸ್ಬಿಡ್ತಾಳೆ. ನೀನ್ ಬೇರೆ ಹೊಸಬ್ಲು, ನಿಂಗೆ ಇವೆಲ್ಲ ಗೊತ್ತಾಗಲ್ಲ ಬಿಡು. ಸ್ಟ್ಯಾಂಡರ್ಡ್ ಆಗಿ ಡೀಲ್ ಮಾಡೋದು ಅಂದ್ರೆ ಇದೇನ? ಅಲ್ಲಲೇ, ಸ್ಟ್ಯಾಂಡ್ ಹಾಕೊಂಡು ಹೊಡಿಸ್ಕೊಳ್ಳೋದು ಅಂದ್ರೆ ಇದ. ಜಾಕಿ ಚಾನ್ ಸ್ವಿಮ್ಮಿಂಗ್ ಪೂಲ್ ಆಫ್ ಇಂಡಿಯಾ ಕಮಿಂಗ್ ಟು ಮಂಡ್ಯ. ಗಸ್ಕ ಸಬ್ಬಿ ಮಾಡ್ತು ಗಾಲ್ಡಿಯಾ. ಎಲ್ಲ ಓಕೆ. ಅಪ್ಪ ಯಾಕೆ ಮತ್ತೆ ಮಿಕ್ಮಿಕ ನೋಡ್ಲಿಕ್ಕತ್ತಲ್ಲ? ಮತ್ತೆ ನಾವು ಡೀಲ್ ಮಾಡಿಸಲ್ಲ ಹಂಗಿರತ್ತಮ್ಮ. ನಿಮ್ಮೆಲ್ರ ಯೋಗ್ಯತೆ ಇದ್ರಲ್ಲಿದೆ. ಒಬ್ಬೊಬ್ರು ಮುಖಕ್ಕೂ ಮಂಗಳಾರತಿ ಎತ್ತುತ್ತೀನಿ. ಎತ್ತರಂತ ಮಜಾ ಇರ್ತದೆ. ಓಹೋ, ಒಳ್ಳೆ ಬೋಣಿ. ವೆಂಕಟೇಶ, ನಮ್ ಕ್ಲಾಸ್ ಅಲ್ಲಿ ಇನ್ನೂ ಒಬ್ಬ ವೆಂಕಟೇಶ. ಏ ವೆಂಕಟೇಶ, ನೀನೇ. ಬಿಡಿ ಮೇಡಮ್. ಅದ ನಿಂದೆ ರಾಜ, ಬಾ. ನಂದಾಗಿರಕ್ ಚಾನ್ಸ್ ಇಲ್ಲ ಬಿಡಿ ಮೇಡಮ್. ನೋ ವೇಸಾ. ಬಯಾಲಜಿಲ್ ಬರೋ ಬುರುಡೆ ಚಿತ್ರನ ಕೆಮಿಸ್ಟ್ರಿಲಿ ಬರ್ದಿರೋನು ನೀನೇ ತಾನೆ? ನಾನ್ ಪೇಪರ್ ಅಭ್ಯಾಸ ಮಾಡ್ತೀನಿ ಅಂತ ಏನಾದ್ರು ಜೆರಾಕ್ಸ್ ಕಾಪಿ ಬಾರೋ. ಬಂದೆ ಮೇಡಮ್, ಒಂದು ನಿಮಿಷ ಮೇಡಮ್. ಎಸ್ ಮೇಡಮ್. ನಿನ್ನ ಯೋಗ್ಯತೆಗೆ ಬರೀ 2 ಮಾರ್ಕು. ಇದು ಕೆಮಿಸ್ಟ್ರಿ ಪೇಪರ್ ಇದ್ದಾಗಿದ್ಯಾ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದಾಗಿದೆ ಅಲ್ವೋ? ಬರೀ ತಲೆ ಬುರುಡೆ ಮೂಳೆಗಳನ್ನೇ ತುಂಬಿಸಿದ್ಯಲ್ಲ. ಅದು ತಲೆ ಬುರುಡೆ ಅಲ್ಲ ಮೇಡಮ್, ಕೆಮಿಕಲ್ ಜಾರು ಡಿಸೈನ್ ಆಗಿ ಬಿಡಿಸಿದ್ರೆ ಅಷ್ಟೇ ಮೇಡಮ್. ಇದು ಜಾರ್ ಇದ್ದಂಗಿದ್ಯಾ ನಿನ್ನ ಮುಖ? ಇದ್ರಲ್ಲಿ ನಿನ್ನ ಕ್ರಿಯೇಟಿವಿಟಿ ಬೇರೆ. ಹೋಗ್ ಕುಕ್ಕರ್ ಬಡಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪೃಥ್ವಿ. ನನ್ ಪೇಪರ್ ಹೆಂಗೋ ಬಂತು ಒಳಗೆ? ನೋಡು, ನಮ್ 3 ಮಂದಿ ಪೇಪರು ಒಟ್ಟಿಗೆ ಮಿಸ್ ಆದ್ರ ಡೌಟ್ ಬರ್ತದೇನೋ ಅಂತ ನಾನಾ ನಿನ್ ಪೇಪರ್ನ ಬಾರಾಜೆ ಮಾನೆ ನೋಡ್ಕೊಂತೀನಿ ನಾ. ಕೇಶವ ಕರಡೆ, ಮಂಗಳಾರತಿ ಮಾಡ್ಬೇಕಾ? ಬರ್ತೀಯಾ? ಬಂದೆ ಮೇಡಮ್. ಕರೆದ್ರ ಮೇಡಮ್? ಇದ್ರಲ್ಲಿ ನಿನ್ ಹೆಸರೊಂದ್ ಬಿಟ್ಟು ನೀನ್ ಬರ್ದಿರೋದ್ ಏನು ಅರ್ಥ ಆಗಲ್ಲ. ಸರಿ, ಎಷ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಏನೋ ಒಂದೂವರೆ. ಇದೊಂದು ಕರೆಕ್ಟ್ ಆಗಿ ಹೇಳಿದ್ಯಾ. ಪೇಪರ್ ಭಾಳ ಟಫ್ ಇತ್ರಿ. ನೀನು ಕೇಶವ ಅಲ್ಲ, ಬರೀ ಶವ. ಥ್ಯಾಂಕ್ಸ್ ರೀ. ನೀವು ಬೈದ್ರ ಅದ ಆಶೀರ್ವಾದ, ಒಗದ್ರ ಅದ ಪ್ರಸಾದ. ತಗೋ, ಹೋಗ್ ಕೂತ್ಕೋ. ನಿನ್ನ ಸಿಕ್ಕಾಕ್ಸಿ ಅವ ಬಚಾವಾಗ್ತಾನೇನ್ಲೆ? ಅಂದ್ರೆ ಅವ ಶಾಣೆ ಅದೀನಿ ಅಂತ ತಿಳಿದಾನ. ನಮಗೂ ಗೊತ್ತದ ಟೆಕನಿಕ್. ಅವನ್ ಪೇಪರ್ನ ನಡುಬರ್ಕಿಟ್ಟಿದ್ ನಾನ. ಸೋ ಕ್ಯೂಟ್. ಬ್ಲೆಸ್ ಯು ಮಚ. ಹರಿ ದೊಡ್ಕೊಂಡೆ. ಸಾರಿ ಮಗ, ನಾವೆಲ್ಲ ಒಂದೇ ಗುಡಿನ ಹಕ್ಕಿಗಳಲ್ವಾ, ಅಡ್ಜಸ್ಟ್ ಮಾಡ್ಕೊ. ಅಬ್ಸೆಂಟ್ ಮೇಡಮ್. ಇಲ್ಲೇ ಅದಾನ್ ಮೇಡಮ್, ಸುಳ್ಳು ಹೇಳಿಕತ್ತಾನ. ಬಟನ್ ಹಾಕೋ. ಒಳ್ಳೆ ಪಿಕ್ ಪಾಕೆಟ್ ಹೊಡಿಯೋನ್ ತರ ಇದ್ಯಾ. ಬರೀ 3 ಮಾರ್ಕು. ಏನ್ ಹೆಸರುಗಳು ನಿಮ್ದು? ವೆಂಕಟೇಶ, ಹರಿ, ಕೇಶವ, ಮೂವರು ಒಂದೇ ದೇವ್ರ ಹೆಸರನ್ನ ಇಟ್ಕೊಂಡಿದ್ದೀರಾ. ಗೋವಿಂದ ಗೋವಿಂದ. ಮೇಡಮ್, ನನ್ ಪೇಪರ್ ಬಂದಿಲ್ಲ. ಮ್ಯಾಮ್, ನಂದು ಬಂದಿಲ್ಲ. ಇಷ್ಟೊಂದು ಜನರದ್ದು ಪೇಪರ್ ಬಂದಿಲ್ವಾ? ಪೇಪರ್ ಕದ್ದಿಲ್ವಲ್ಲ ನಾವು? ಅದು ಒಂದ್ ಸಾಧನೆ ಬಾಕಿ ಇತ್ತೇನ? ಏ ಅಲ್ಲಿ ನೋಡು, ಮಳ್ಳಿ ಇದ್ದಂಗ ಅವಳೆ ಪೇಪರ್ ಕದ್ ಬಿಡವಳೆ. ಈಕಿ ಖರೇನ ಪ್ರಿನ್ಸಿಪಾಲ್ ಮಗಳದಾಳೇನಾ? ಪೇಪರ್ ತೋರ್ಸು, ಇಲ್ಲಾಂದ್ರೆ ಮೇಡಮ್ ಗೆಲ್ಬಿಡ್ತೀನಿ ಅಷ್ಟೇ. ಎರಡಂದು ಸರಿ. ಮ್ಯಾಥಮೆಟಿಕ್ಸ್ ಎಷ್ಟು? 44. ಜಸ್ಟ್ 4. ನೀನು ದಡ್ಡಿನ ನಾನೇ ನಿಂಕಿಂದ ಬಿಟ್ರು ಪರವಾಗಿಲ್ಲ. ಮ್ಯಾಥ್ಸು ನಾನು ನಿಂಗೆ ಹೇಳ್ಕೊಡ್ತೀನಿ, ಓಕೆನಾ? ತಮ್ಮ, ಮ್ಯಾಥಮ್ಯಾಟಿಕ್ಗೆ ಸ್ಪೆಲ್ಲಿಂಗ್ ಗೊತ್ತದೇನ? ಲೈ, ಅದು ಸ್ಟಿಕ್ ಅಲ್ಲ ಲೇ, ಮ್ಯಾಥಮ್ಯಾಟಿಕ್ಸ್. ಓ ಹೌದಾ? ಹೋಗ್ಲಿ, ಕೆಮಿಸ್ಟ್ರಿ ಎಷ್ಟು? ಅಲ್ಲಿ ಮೇಲೂ 1 ನಿಮಿಷ ಬಾಮ್ಮ. ಅಲ್ಲ ಮೇಲು